Hi everyone, welcome to Sanmarga classes. ಚತುರ್ಭುಜಗಳು ಅಧ್ಯಾಯದ 32ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಆಯ್ಕೆ ಎ ಪಿ ಕ್ಯೂ ಇಸ್ ಈಕ್ವಲ್ ಟು 2 ಇಂಟು ಬಿ ಸಿ, ಆಯ್ಕೆ ಬಿ ಬಿ ಸಿ ಇಸ್ ಈಕ್ವಲ್ ಟು 2 ಇಂಟು ಪಿ ಕ್ಯೂ, ಆಯ್ಕೆ ಸಿ ಬಿ ಸಿ ಇಸ್ ಈಕ್ವಲ್ ಟು ಹಾಫ್ ಇಂಟು ಪಿ ಕ್ಯೂ, ಆಯ್ಕೆ ಡಿ ಬಿ ಸಿ ಇಸ್ ಈಕ್ವಲ್ ಟು 3 ಇಂಟು ಪಿ ಕ್ಯೂ. ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಸೊ ತ್ರಿಕೋನ ಎ ಬಿ ಸಿ ಅಲ್ಲಿ ಏನಾಗಿದೆ, ಬಾಹು ಎ ಬಿ, ಓಕೆ, ಮೇಲಿನ ಬಿಂದು ಯಾವ್ದು ಹೇಳಿ ಪಿ ಅಲ್ವಾ. ಸೊ ಬಾಹು ಎ ಸಿ ಮೇಲಿನ ಬಿಂದು ಯಾವ್ದು ಹೇಳಿ ಕ್ಯೂ ಅಲ್ವಾ. ಸೊ ಇಲ್ಲಿ ಎ ಪಿ ಇಸ್ ಈಕ್ವಲ್ ಟು, ಸೊ ಈ ಲೈನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎ ಪಿ ಇಸ್ ಈಕ್ವಲ್ ಟು ಪಿ ಬಿ, ಎ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ ಅನ್ನೋದನ್ನ ಹೇಳತ್ತೆ. ಓಕೆ, ಸೊ ಅಂದ್ರೆ ಇಲ್ಲಿ ಪಿ ಬಿಂದು ಎ ಬಿ ಯ ಮಧ್ಯ ಬಿಂದು ಆಗಿದೆ, ಕ್ಯೂ ಏನಾಗಿದೆ ಹೇಳಿ ಎ ಸಿ ಯ ಮಧ್ಯ ಬಿಂದು ಆಗಿದೆ ಅಲ್ವಾ. ಸೊ ಹಾಗಾದ್ರೆ ಮಧ್ಯ ಬಿಂದು ಪ್ರಮೇಯದ ಪ್ರಕಾರ ಸೊ ಏನಾಗತ್ತೆ, ಒಂದು ತ್ರಿಕೋನದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನ ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತೆ ಮತ್ತು ಅದರ ಅರ್ಧದಷ್ಟು ಇರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪಿ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ, ಹಾಫ್ ಇಂಟು ಬಿ ಸಿ ಆಗತ್ತೆ ಅಲ್ವಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ 2 ನ ಲೆಫ್ಟ್ ಸೈಡ್ ತಗೊಂಡು ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲೈ ಆಗತ್ತೆ. 2 ಇಂಟು ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಆಗತ್ತೆ. ಓಕೆ, ಹಾಗಾದ್ರೆ ಈ ಒಂದು ಸಮೀಕರಣ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಯಾವ್ದಾಗತ್ತೆ ಹೇಳಿ, ಬಿ ಅಲ್ವಾ. ಬಿ ಸಿ ಇಸ್ ಈಕ್ವಲ್ ಟು 2 ಇಂಟು ಪಿ ಕ್ಯೂ ಆಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ಬಿ ಆಯ್ಕೆ ಸರಿಯಾಗಿದೆ. ಥ್ಯಾಂಕ್ ಯು.